ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿಯ ಹೆಮ್ಮೆಯ ಪ್ರಸ್ತುತಿ ಶರಣ ಸ್ಮಾರಕಗಳು ವಿಡಿಯೋ ಸರಣಿಯ ಈ ಸಂಚಿಕೆಗೆ ಸ್ವಾಗತ. ಬಸವ ಕಲ್ಯಾಣದ ದಕ್ಷಿಣ ದಿಕ್ಕಿನಲ್ಲಿ ತ್ರಿಪುರಾಂತ ಕೆರೆಯ ಹರಿಯಗುಂಟ ಮತ್ತು ಬಂದವರ ಓಣಿಯ ಪರಿಸರದಲ್ಲಿ ಶರಣರ ಪವಿತ್ರ ಹೆಜ್ಜೆ ಗುರುತುಗಳನ್ನು ಹೊತ್ತ ಅನೇಕ ಸ್ಮಾರಕಗಳನ್ನು ನಾವು ಕಾಣಬಹುದು. ಶರಣೆಯಕ್ಕ ನಾಗಮ್ಮನವರ ಗವಿ ಹಾಗೂ ತ್ರಿಪುರಾಂತಕೇಶ್ವರ ದೇವಾಲಯವನ್ನು ದಾಟಿ ತ್ರಿಪುರಾಂತ ಕೆರೆಯಗುಂಟ ಸಾಗುವಾಗ ಬಲ ಮಗ್ಗುಲಿಗೆ ಸಿಗುವುದೇ ಶರಣ ನುಲಿಯ ಚಂದಯ್ಯನವರ ಗವಿ. ನುಲಿಯ ಚಂದಯ್ಯನವರ ಹುಟ್ಟೂರು ವಿಜಯಪುರ ಜಿಲ್ಲೆಯ ಶಿವನಗಿ. ಅಲ್ಲಿಯೂ ಅವರ ಸ್ಮಾರಕವಿದೆ. ಅಷ್ಟೇ ಅಲ್ಲದೆ ಗಡವಂತಿಯಲ್ಲೂ ಅವರ ಗವಿಯಿದೆ. ಆ ಊರಿನ ಪ್ರಾರಂಭದಲ್ಲಿ ನುಲಿಯ ಚಂದಯ್ಯನವರ ಗವಿ ಇದ್ದರೆ, ಊರನ್ನು ದಾಟಿದ ಬಳಿಕ ಮುಕ್ತ ಸಂಗಯ್ಯನವರ ಗವಿ ಇರುವುದು ವಿಶೇಷ. ತ್ರಿಪುರಾಂತ ಕೆರೆಯೆಡೆಗೆ ಮುಖ ಮಾಡಿರುವ ಮೂಲತಃ ಈ ಸಣ್ಣ ಗವಿಯಲ್ಲಿ ಚನ್ನಮಲ್ಲಿಕಾರ್ಜುನ ಎಂಬ ಲಿಂಗವಿದೆ. ಗವಿಯ ಅಂಗಳದಲ್ಲಿರುವ ಬಾವಿಯ ನೀರನ್ನು ಶರಣರು ಪೂಜೆ ಮತ್ತು ಕುಡಿಯಲು ಬಳಸುತ್ತಿದ್ದರೆ, ಪಕ್ಕದಲ್ಲಿರುವ ಮತ್ತೊಂದು ದೊಡ್ಡ ಚಂದಯ್ಯನ ಬಾವಿಯ ನೀರನ್ನು ನುಲಿಯನ್ನು ತಯಾರಿಸುವ ಕಾಯಕಕ್ಕಾಗಿ ಬಳಸುತ್ತಿದ್ದರು. ಸ್ಥಳೀಯರು ಭಕ್ತಿಯಿಂದ ಇವರನ್ನು ನುಲ್ಕಿಯ ಚಂದಯ್ಯ ಎಂದು ಕರೆಯುತ್ತಾರೆ. ಇವರೊಬ್ಬ ಗುಪ್ತ ಭಕ್ತರು. ಒಂದು ಜನಪ್ರಿಯ ಕಥೆಯ ಪ್ರಕಾರ, ಒಮ್ಮೆ ನಿರಾಕಾರ ಮಲ್ಲಿಕಾರ್ಜುನನು ಸಾಕಾರ ರೂಪ ತಾಳಿ ತನ್ನ ಪತ್ನಿಗಾಗಿ ಹಸುವಿನ ರಕ್ತವನ್ನು ಬೇಡಿದನು. ಪ್ರಾಣಿ ಹಿಂಸೆಯನ್ನು ತಡೆಯಲು ಶರಣ ನುಲಿಯ ಚಂದಯ್ಯನವರು, ಪ್ರಾಣಿ ಹಿಂಸೆ ಬೇಡ, ಬೇಕಿದ್ದರೆ ನನ್ನ ರಕ್ತವನ್ನೇ ಪಡೆಯಿರಿ ಎಂದು ಮುಂದಾದರು. ಅವರ ಈ ಅಪಾರ ದಯೆ ಮತ್ತು ಭಕ್ತಿಗೆ ಸ್ವತಃ ಮಲ್ಲಿಕಾರ್ಜುನನೇ ಮೆಚ್ಚುಗೆ ವ್ಯಕ್ತಪಡಿಸಿದನು. ಇವರ ಕಾಯಕ ನಿಷ್ಠೆಯ ಬಗ್ಗೆ ಇನ್ನಷ್ಟು ರೋಚಕ ಕಥೆಗಳಿವೆ. ಕೆರೆಯಲ್ಲಿ ನುಲಿಯನ್ನು ಹದಗೊಳಿಸುವಾಗ ಚಂದಯ್ಯನವರ ಇಷ್ಟಲಿಂಗವು ಆಕಸ್ಮಿಕವಾಗಿ ನೀರಿಗೆ ಜಾರುತ್ತದೆ. ಲಿಂಗದ ಹಿಂದೆ ಹೋಗದ ಅವರು, ನನ್ನ ಕಾಯಕ ಸತ್ಯವಾಗಿದ್ರೆ ನೀನೇ ನನ್ನ ಬೆನ್ನತ್ತಿ ಬರಬೇಕು ಎಂದು ಸವಾಲು ಹಾಕುತ್ತಾರೆ. ಭಕ್ತನ ದೃಢತೆಗೆ ಶರಣಾದ ಲಿಂಗವು ಅವರ ಮನೆಗೆ ಬಂದು ಕಾಯಕದಲ್ಲಿ ಪಾಲುದಾರನಾಗುತ್ತದೆ. ಇನ್ನೊಂದು ಕಥೆಯಲ್ಲಿ ಲಿಂಗವು ಚಂದಯ್ಯನವರ ಮೇಲಿನ ಉದಾರತೆಯಿಂದ ಕಾಯಕದ ಮಿತಿಗಿಂತ ಹೆಚ್ಚಿನ ಧನವನ್ನು ತರುತ್ತದೆ. ಆದರೆ ಪರಿಶ್ರಮವಿಲ್ಲದ ಸಂಪತ್ತು ನಿಷಿದ್ಧ ಎಂದು ನಂಬಿದ್ದ ಚಂದಯ್ಯನವರು ಆ ಹಣವನ್ನು ತಿರಸ್ಕರಿಸುತ್ತಾರೆ. ಸಾಕ್ಷಾತ್ ದೈವವೇ ತಂದಿದ್ದರೂ ಆಸೆಗೆ ಬಲಿಯಾಗದೆ ಕಾಯಕದ ಮೌಲ್ಯ ಎತ್ತಿ ಹಿಡಿಯುವ ಮೂಲಕ ಅವರು ಮಹಾನ್ ಪ್ರಾಮಾಣಿಕರಾಗಿ ನಿಲ್ಲುತ್ತಾರೆ. ಶಿವನಗಿಯ ಜನರ ನಂಬಿಕೆಯ ಪ್ರಕಾರ ಮಡಿವಾಳ ಮಾಚಿದೇವರು ಹಾಗೂ ನುಲಿಯ ಚಂದಯ್ಯನವರು ಒಟ್ಟಿಗೆ ಕಲ್ಯಾಣಕ್ಕೆ ಬಂದರು. ಇಂದು ಅಭಿವೃದ್ಧಿ ಪ್ರಾಧಿಕಾರವು ಈ ಗವಿಯನ್ನು ವಿಸ್ತಾರವಾದ ಅಂಗಣ, ಮೆಟ್ಟಿಲುಗಳು ಹಾಗೂ ಸುಂದರ ಹೂದೋಟದೊಂದಿಗೆ ಬಹು ಅಪೂರ್ವವಾಗಿ ಅಭಿವೃದ್ಧಿಪಡಿಸಿದೆ. ನುಲಿಯ ಚಂದಯ್ಯನವರ ಗವಿಯಿಂದ ಹೊರಡುವ ನೀರಿನ ಹಳ್ಳದ ಗುಂಟ ದಕ್ಷಿಣಕ್ಕೆ ಸಾಗಿದರೆ, ಪಶ್ಚಿಮ ದಿಕ್ಕಿಗೆ ಪೂರ್ವಕ್ಕೆ ಮುಖ ಮಾಡಿರುವ ಹಲವು ಗವಿಗಳು ಕಾಣಸಿಗುತ್ತವೆ. ಇಲ್ಲಿ ಮೊದಲಿಗೆ ದೊರೆಯುವುದೇ ನಿಜ ಶರಣ ಅಂಬಿಗರ ಚೌಡಯ್ಯನವರದೆಂದು ಗುರುತಿಸಲಾದ ದೊಡ್ಡ ಗವಿ. ಮಡಿವಾಳ ಮಾಚಿದೇವರಲ್ಲಿಗೆ ಬರುವ ಶರಣರನ್ನು ದೋಣಿಯ ಮೂಲಕ ಅಂಬಿಗರ ಚೌಡಯ್ಯನವರು ಕರೆತರುವ ಕಾಯಕ ಮಾಡುತ್ತಿದ್ದರು ಎಂದು ಜನಪದರು ಹೇಳುತ್ತಾರೆ. ಈ ಗವಿಯಲ್ಲಿರುವ ಗದ್ದುಗೆ ಮತ್ತು ಅದರ ಮೇಲಿರುವ ಪಾದುಕೆಗಳನ್ನು ಜನತೆ ಶರಣರ ಗದ್ದುಗೆ ಸ್ಥಾನವೆಂದೇ ಭಾವಿಸಿ ಪೂಜಿಸುತ್ತಾರೆ. ಕಲ್ಯಾಣದ ಕಬ್ಬಲಿಗರ ಓಣಿಯಲ್ಲಿರುವ ಜೀರ್ಣಾವಸ್ಥೆಯ ಮಠವೊಂದನ್ನು ಅಂಬಿಗರ ಚೌಡಯ್ಯನವರ ಮಠವೆಂದು ಕರೆಯಲಾಗುತ್ತದೆ. ಈ ಪರಿಸರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುವಾಗ ಮತ್ತೊಂದು ಗವಿ ತೆರೆದುಕೊಂಡಿದ್ದು, ಈ ಹರಿಯಗುಂಟ ಅನೇಕ ಶರಣರು ವಾಸವಿದ್ದ ಸಾಧ್ಯತೆಯನ್ನು ನಿಚ್ಚಳವಾಗಿಸುತ್ತದೆ. ಬಸವ ಕಲ್ಯಾಣದ ಮಹಾದ್ವಾರದಿಂದ 2 ಕಿಲೋಮೀಟರ್ ಒಳಗೆ ಬಲ ಮಗ್ಗುಲಿಗೆ ಬಂದವರ ಓಣಿ ಪ್ರದೇಶವಿದೆ. ಇದಕ್ಕೆ ಬಾಂಧವರ ಓಣಿ ಅಥವಾ ಬಾಂದಾರ ವಾಡಿ
ಎಂದೂ ಕರೀತಾರೆ. ತ್ರಿಪುರಾಂತ ಕೆರೆಯ ಸುತ್ತಲಿನ ಸ್ಮಾರಕಗಳನ್ನು ನೋಡುತ್ತಾ ಹರಳಯ್ಯನವರ ದಿಬ್ಬವನ್ನು ಹಾದು ಬಂದರೆ ಕೊನೆಯಲ್ಲಿ ಸಿಗುವುದೇ ಈ ತಾಣ. ಕೆರೆಯ ನೀರು ಹರಿದು ಬಂದು ದೊಡ್ಡ ಗುಡ್ಡದ ಎದುರು ನಿಂತು ಇಲ್ಲಿ ದೊಡ್ಡ ಮಡುಗಳನ್ನು ನಿರ್ಮಾಣ ಮಾಡಿದೆ. ಶುದ್ಧವಾದ ನೀರು ಮತ್ತು ಸುತ್ತಲೂ ಕಂಗೊಳಿಸುವ ಪ್ರಕೃತಿ ರಮ್ಯ ತಾಣವಿದು. ಕಲಬುರ್ಗಿ ಹಾಗೂ ಹುಮ್ನಾಬಾದ್ ಮಾರ್ಗದಿಂದ ಕಲ್ಯಾಣವನ್ನು ಪ್ರವೇಶಿಸುವ ಶರಣರಿಗೆ ಇದೇ ಮೊದಲ ತಂಗುದಾಣವಾಗಿತ್ತು. ನೈಸರ್ಗಿಕ ಸಂಪತ್ತಿನಿಂದ ಕೂಡಿದ ಈ ಪ್ರದೇಶದಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಹೆಸರಿನಲ್ಲಿರುವ ಒಂದು ಗವಿಯಿದೆ. ಇತ್ತೀಚೆಗಷ್ಟೇ ಓಣಿಯ ಪ್ರಾರಂಭದಲ್ಲಿ ವೀರಗೊಲ್ಲಾಳ ಶರಣರ ಗವಿಯನ್ನು ಗುರುತಿಸಲಾಗಿದೆ. ನೀರಿನ ಹೊಂಡದ ಸುತ್ತಲಿನ ಗವಿಗಳನ್ನು ಗಮನಿಸಿದರೆ ಇದೊಂದು ಬೃಹತ್ ಶರಣರ ಬಿಡಾರವೇ ಆಗಿತ್ತು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಸಂಚಿಕೆಯ ಮಾಹಿತಿಯು ನಮ್ಮ ಬಸವ ಸಮಿತಿಯ ಪ್ರಕಟಣೆಯಾದ ಡಾಕ್ಟರ್ ವೀರಣ್ಣ ದಂಡೆ ಮತ್ತು ಡಾಕ್ಟರ್ ಜಯಶ್ರೀ ದಂಡೆ ಅವರ 12ನೇ ಶತಮಾನದ ಶರಣ ಸ್ಮಾರಕಗಳು ಎಂಬ ಸಂಶೋಧನಾ ಕೃತಿಯನ್ನು ಆಧರಿಸಿದೆ. ನಮ್ಮ ಈ ಶರಣ ಪರಂಪರೆಯನ್ನು ಹಾಗೂ ಅವರ ಪವಿತ್ರ ಸ್ಮಾರಕಗಳನ್ನು ಕಾಪಾಡಿಕೊಂಡು ಮುಂದಿನ ತಲೆಮಾರಿಗೆ ಉಡುಗೊರೆಯಾಗಿ ನೀಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇದೇ ಸದುದ್ದೇಶವನ್ನು ಧ್ಯೇಯವಾಗಿಸಿಕೊಂಡ ಬಸವ ಸಮಿತಿಯ ಈ ವಿನಮ್ರ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಮತ್ತು ಪ್ರೋತ್ಸಾಹ ಅತ್ಯಗತ್ಯ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.